ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಇದೊಂದು ಸೂಪರ್ ಕ್ವಾಲಿಟಿಯಲ್ಲಿ ಧೂಮ ಅಲ್ಲಿ ಪಟ್ಟ ರೆಡಿಯಾಗಿ ಹಾರ್ತಾರ ಟೈಮ್ ಅಂದ್ಬಿಟ್ಟು 2 ಗಂಟೆ 2.5 ಗಂಟೆ ಹಿಂಗೆ ಹಾರ್ತಾರ ಅಕ್ಕಿ. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಆಗತ್ತೆ, ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಂಬರುತ್ತೆ. ಏನಂದರೆ ನಮ್ಗೆ ಇವಾಗ ಈ ಅಕ್ಕಿಗಳನ್ನ ಓಡ್ಸೋಕ್ಕಾಗ್ತಾಯಿಲ್ಲ ಲಾಸ್ಟಲ್ಲಿ, ಯಾಕಂದರೆ ಬೇರೆ ಅಕ್ಕಿಗಳೆಲ್ಲ ಟೈಮಿಂಗ್ ಬಂದಿರೋವೆಲ್ಲ ನಾವು ಆಡಿಸಾಗೋಯ್ತು. ಇನ್ನು ನಮ್ಮದು ಇವಾಗ ಇನ್ಯಾವುದೋ ಸೀಲ್ಗಳಿಲ್ಲ, ಎಲ್ಲ ಇದ್ದಿದ್ದು ಸೀಲೆಲ್ಲ ನಮ್ಮದು ಮುಗ್ದಿದೆ. ಮತ್ತು ಒಂದು ಖುಷಿಯಾದ ವಿಷಯ ಏನಂದರೆ ಯೂಟ್ಯೂಬ್ ಕಪ್ಪಿಗೆ 2nd ಪ್ಲೇಸ್ ಬಂದಿದ್ದೀವಿ. ಸಾಚಾ ಟೂರ್ನಮೆಂಟಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀವಿ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಸಪೋರ್ಟಿಂದ ಒಳ್ಳೆ ಟೈಮ್ನ ಬಿಟ್ಟಿದ್ದೀವಿ. ಅದರದ್ದು ಒಂದು ವಿಡಿಯೋ ಡೀಟೇಲ್ ಮಾಡಿಬಿಟ್ಟು ಹಾಕ್ತೀನಿ. ಈ ಧೂಮ ಪಟ್ಟ ಬಂದ್ಬಿಟ್ಟು ಬಾಜಿ ಬಂದ್ಬಿಟ್ಟು 1-2 ಬಾಜಿ, ಪಲ್ಲ ಬಂದ್ಬಿಟ್ಟು 15 to 20 ನಿಮಿಷ ಪಲ್ಲ ಹೋಗುತ್ತೆ. ಹಾರಿಸ್ಕೊಳ್ಳೋರಿಗೆ ಒಳ್ಳೆ ಪಟ್ಟ ಆಗುತ್ತೆ. ಇನ್ನು ಬಾಡಿ ಮೇಲೆ ಕಲರು ಚೇಂಜ್ ಆಗಿಲ್ಲ, ಇನ್ನು ಕುರ್ಜಾಗಿ ಹೊಸ ರೆಕ್ಕೆ ಬಂದಂಗೆ ಕಲರು ಚೇಂಜ್ ಆಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದು ಡೀಟೇಲಾಗಿ ತೋರಿಸ್ತೀನಿ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ ಈ ವರ್ಷ ಹರಿಸಿ ಮುಂದಿನ ವರ್ಷ ಹರಿಸಿ 5 ಅವರ್ ಹರಿಸಿದ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಧೂಮ ಅಲ್ಲಿ ಪಟ್ಟ. ಫ್ರೆಂಡ್ಸ್, ಈಗೇನು ಜಸ್ಟ್ ಧೂಮಲ್ಲಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲು, ಚಳಿ ಬಾಲ, ರೆಕ್ಕೆ ಬಾಲ ಎರಡೂ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಿಪ್ ತಿರಿ, ಉದ್ದ ತಿರಿಗಳೆಲ್ಲ ನೋಡ್ಬೋದು, ಫುಲ್ ಇದೆ. ಇಲ್ಲಿ ಕುರ್ಜಾಗಿ ಹೊಸ ಪುಕ್ಕ ಬರ್ತಾ ಇರೋದನ್ನು ನೋಡ್ಬೋದು. ಇವೆಲ್ಲ ಇನ್ನೂ ಫುಲ್ ಕುರ್ಜಾಗ್ಬಿಟ್ಟು ಹೊಸ ಪುಕ್ಕ ಬರಬೇಕು. 2 ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಒಂದು ವಾರದಲ್ಲೆಲ್ಲ ಅಕ್ಕಿನ ರೆಡಿ ಮಾಡ್ಕೊಂಡು ಬಿಡ್ಕೊಬೋದು. ಲೆಂತ್ ವೈಸು ಚೆನ್ನಾಗಿರುತ್ತೆ, ಮೀಡಿಯಮ್ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಶುದ್ಧ ಕಣ್ಣಿರುತ್ತೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ ನೋಡ್ಬೋದು. ಅನಾರಿ ಅನ್ನೋದು ತುಂಬ ಕಾಣಿಸೋದೇ ಇಲ್ಲ, ಅಲ್ಲಿ ಇಲ್ಲಿ ಒಂದೊಂದು ಚುಕ್ಕೆಗಳಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಈ ಕಣ್ಗಳು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಎದ್ದಿ ಕಾಣುತ್ತೆ. ಬ್ರೈಟ್ನೆಸ್ಸು ಅಷ್ಟೇ ತುಂಬ ಜಾಸ್ತಿ ಬರುತ್ತೆ ಕಣ್ಣಲ್ಲಿ. ಆ ಟೈಮಲ್ಲಿ ಒಳ್ಳೆ ಫ್ಲೈಯರೇಷನು, ಬ್ರೀಡರೇಷನ್ನು ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 3299. ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಗಂಡು ಪಟ್ಟ. ಆಲ್ರೆಡಿ ಈ ಪಟ್ಟ 7-7.5 ಗಂಟೆ ಹಿಂಗೆ ಹಾರಿರೋ ಪಟ್ಟ. ಕಚ್ಪುಟ್ ಸಕ್ಕತ್ತಾಗಿದೆ, ಬಣ್ಣ ಚೆನ್ನಾಗಿದೆ, ಲೈನ್ ಸೂಪರ್ ಲೈನು. ಏನಂದರೆ ಹೆವಿ ರೋಲ್ ಆಗ್ಬಿಟ್ಟಿದೆ ಪಟ್ಟ. ನಾವು ಟೂರ್ನಮೆಂಟ್ಗೆ ರೆಡಿ ಮಾಡ್ತಾಯಿದ್ದ ಪಟ್ಟ ಹೆವಿ ರೋಲ್ ಆಗ್ಬಿಟ್ಟಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಹಾರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ನೀವು ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಂಡ್ರೆ ಆರಾಮಾಗಿ 8-9 ಗಂಟೆ ಬಿಡ್ಕೊಬೋದು ಈ ಪಟ್ಟನ. ಯಾಕಂದರೆ ಆಲ್ರೆಡಿ 7 ಗಂಟೆ ಆಡಿರೋದು. 7 ಗಂಟೆ ಆಡಬೇಕಂದ್ರೂ ಒಂದೊಂದು ಸತಿ ಅಕ್ಕಿ ಛತ್ರಿ ಮೇಲೆ ಬಂದ್ರೂ 25-30 ಬಾಜಿ ಮಾಡೋದು. ಅಷ್ಟು ಬಾಜಿ ಮಾಡ್ಕೊಂಡು ಅಕ್ಕಿ ಆಡ್ತಾಯಿದ್ದಿದ್ದು ಅಕ್ಕಿ ಇದು. ನಾವು ಸೀಲಿಗೆ ಬಿಡಬೇಕು ಅಂತ ರೆಡಿ ಮಾಡಿದ್ದು ಅಕ್ಕಿ ಇದು. ಲೈನು ಅಷ್ಟೇ ತುಂಬ ಒಳ್ಳೆ ಆನೇಕಲ್ ರೇಗ್ದಾರಲ್ಲಿ ಮಾಡಿಸಿರೋ ಪಟ್ಟ. ಇವಾಗ ಏನಂದರೆ ಸಿಕ್ಕಾಪಟ್ಟೆ ರೋಲ್ ಆಗಿಬಿಟ್ಟಿದೆ. ಅಕ್ಕಿ ಕೈಯಿಂದ ಬಿಟ್ಟರೆ ಸಾಕು ಬಾಜಿ ಮಾಡ್ಕೊಂಡು ಬಿದ್ದೋಗುತ್ತೆ. ಬಾಜಿ ರೆಡಿ ಮಾಡ್ಕೊಳ್ಳೋಕೆ ಗೊತ್ತಿರೋ ನೀವು ಬಾಜಿ ರೆಡಿ ಮಾಡ್ಕೊಂಡು ಬಿಡ್ಕೊಬೋದು. ಇಲ್ಲ ಅಂದರೆ ಜಾತಿ ಮಾಡ್ಕೊಳಕ್ಕಂತೂ ಸೂಪರ್ ಅಕ್ಕಿ. ನೀವೇನು ಕಚ್ಪುಟ್ಟು ಕೇಳ್ತಾ ಇರ್ತೀರಾ, ಇಲ್ಲಿ ನೋಡ್ಬೋದು ಬಿಳೆ ಕಚ್ಪುಟ್ಟು ಇದೆ. ಕಾಲಲ್ಲೂ ನೋಡ್ಬೋದು ಬಿಳೆ ಗರಿಗಳು ನೋಡ್ಬೋದು, ಕಾಲಲ್ಲೂ ಇದೆ. ಮತ್ತು ಇಲ್ಲಿ ಹಿಂಭಾಗಕ್ಕೂ ನೋಡ್ಬೋದು ಬಿಳೆ ಗರಿ ಇದೆ. ಲಾಲ್ ಕಟ್ ಅನ್ನೋದು ಬಂದ್ಬಿಟ್ಟು ಸಖತ್ ಹೆವಿ ಇದೆ. ಅಕ್ಕಿ ಇವಾಗ ಕೈಯಿಂದ ಬಿಟ್ರೇ ಬಾಜಿ ಮಾಡ್ಕೊಂಡು ಬಿದ್ದೋಗ್ಬಿಡುತ್ತೆ, ಅಷ್ಟು ರೋಲ್ ಆಗಿದೆ. ನೆಕ್ಸ್ಟ್ ನಿಮಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಸಖತ್ತು ಪಟ್ಟ ಆಗತ್ತೆ. ಏನಂದರೆ ಇವಾಗ ಸೀಸನ್ನು ಮುಗ್ದಿರೋದಕ್ಕೆ ನಮ್ಮದು ಟೂರ್ನಮೆಂಟ್ಗಳು ಇವೆಲ್ಲ ಮುಗ್ದೋಯ್ತು. ಇನ್ಯಾವುದು ನಮ್ಮದು ಸೀಲ್ಗಳಿಲ್ಲ, ಇನ್ನೊಂದು 2-3 ಸೀಲ್ ಇದೆ. ಆ ಸೀಲ್ಗೆ ಬೇರೆ ಅಕ್ಕಿಗಳು ನಮ್ಮ ಹತ್ರ ರೆಡಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಅಕ್ಕಿಗಳೆಲ್ಲ ತಲುಪಲಿ, ನಮ್ಮ ಅಕ್ಕಿಗಳೆಲ್ಲ ಸಿಗಲಿ ಅಂದ್ಬಿಟ್ಟು ಕಮ್ಮಿ ರೇಟ್ಗೆ ಈ ವಿಡಿಯೋಲ್ಲಿ ಅಕ್ಕಿಗಳನ್ನ ಹಾಕ್ತಾ ಇರೋದು. ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ಸೀಸನ್ ಇವಾಗ ಮುಗೀತು ಅಂದ್ಬಿಟ್ಟು ಈ ರೇಟ್ ಕೊಡ್ತಾ ಇರೋದು. ಅದೇ ಸೀಸನಲ್ಲಾಗಿದ್ರೆ ಈ ರೇಟ್ಗೆ ಅಕ್ಕಿಗಳನ್ನ ಕೊಡ್ತಾ ಇರಲಿಲ್ಲ ನಾನು. ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆನೇಕಲ್ ರೇಗ್ದಾರಲ್ಲಿ
ಸೂಪರ್ ಕ್ವಾಲಿಟಿ ಇರೋದು ಗಂಡು ಪಟ್ಟ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೆ ಕಲರ್ ಇದ್ದಾರಲ್ಲ ಗಂಡು ಪಟ್ಟ ತೋರಿಸ್ತೆ. ಚಡಿ ಬಾಲ ಇಲ್ಲಿ ನೋಡ್ಬೋದು, ಹೆಂಗೆ ಮಾಡಿದ್ರು ಬಾಲನ ಚಡಿ ಎತ್ತಿಕೊಳ್ಳುತ್ತೆ. ಒಂದೇ ಒಂದು ಸಿಂಗಲ್ ಕಚ್ಪುಟ್ಟು ನೋಡ್ಬೋದು, ಬ್ಲೇಕ್ ಕಚ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೂ ನೋಡ್ಬೋದು ಕಚ್ಪುಟ್ಟು, ಇಲ್ಲಿ ನೋಡ್ಬೋದು, ಇಲ್ಲಿ ಕಚ್ಪುಟ್ಟು ಬ್ಲೇಕ್ ಕಚ್ಪುಟ್ಟು ಬಂದಿದೆ. ಇಲ್ಲೂ ಕಾಲಲ್ಲೂ ನೋಡ್ಬೋದು ರೈಸಿಂಗ್ ಹತ್ರ ಬ್ಲೇಕ್ ಕಚ್ಪುಟ್ಟಿದೆ. ಎರಡು ಸೈಡು ನೋಡ್ಬೋದು ಬ್ಲೇಕ್ ಕಚ್ಪುಟ್ಟಿದೆ. ಚುಪ್ ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಸಖತ್ ವೈಬ್ರೇಷನ್ ಮಾಡುತ್ತೆ. ಕೆಂಪು ಛಾಯೆನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಎರಡು ಸೈಡು ಕೆಂಪು ಛಾಯೆ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಕೆಂಪು ಗರಿಗಳು ಡಾರ್ಕ್ ಆಗಿರುತ್ತೆ. ಲಾಲ್ ಕಟ್ ನೋಡ್ಕೊಳ್ಳಿ, ಸೂಪರ್ ಲಾಲ್ ಕಟ್ ಇರುತ್ತೆ ಇದರಲ್ಲಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಒಳ್ಳೆ ಕಂಡೀಷನ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು, ಒಡಕ್ಲಿ ಇವೆಲ್ಲ ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ನು, ಫುಲ್ ಕಣ್ಣು ಅಗ್ಲ ಎತ್ತಿಟ್ಕೊಂಡಿರೋದು ಇವೆಲ್ಲ ನೋಡ್ಬೋದು. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ನೀವು ಬಾಜಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀರಾ ಅಂದರೆ ಹಕ್ಕಿನ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. ಯಾಕಂದರೆ ಆಲ್ರೆಡಿ 7 ಗಂಟೆ ಹಾರಿರೋ ಹಕ್ಕಿ ಇದು. ಆನೆಕಲ್ ರೇಗ್ದಾರಲ್ಲಿ ಗಂಡು ಪಟ್ಟ. ರಿಂಗ್ ನಂಬರ್ 3456. ಇದು ಬೂರಿಯಲ್ಲಿ ತಿರಾವಲ್ ಗಂಡು. ಆಡ್ತಾರೋ ಟೈಮ್ ಬಂದ್ಬಿಟ್ಟು 3 ಗಂಟೆ 3:15 ಗಂಟೆ ಹಿಂಗೆ ಆಡ್ತಾಯಿದೆ. ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗು ಜಾಸ್ತಿ ಆಗುತ್ತೆ. ಒಂದು ಸೈಡು ಕಲಾಂಕ ಕಣ್ಣು ಥರ ಕಾಣಿಸುತ್ತೆ, ಇನ್ನೊಂದು ಸೈಡು ಬಿಳೆ ಕಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಬಾಜಿ ಬಂದ್ಬಿಟ್ಟು 2 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಪಲ್ಲ ಹೋಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕಂಡೀಷನ್ ಇರುತ್ತೆ. ಯಾರೇ ಈ ಗಣ್ಣ ಟೂರ್ನಮೆಂಟ್ಗೆ ಈ ವರ್ಷ ಆರೋಬಿಡಿ, ಮುಂದಿನ ವರ್ಷ ಆರೋಬಿಡಿ 5 ಗಂಟೆ ಆರಿಸಿದ್ರೇನು ನಮ್ಮ ಕಡೆಯಿಂದ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಮತ್ತು ಈ ಅಕ್ಕಿ ಸ್ಪೆಷಾಲಿಟಿ ಏನು ಅಂದರೆ ಹಕ್ಕಿ ಹಿಂಗೆ ಕೈಯಿಂದ ಬಿಟ್ಟಂಗೆ ಹಕ್ಕಿ ಫುಲ್ಲು ಸರ್ಕಣಿ ಮಾಡ್ಕೊಂಡು ಮೇಲಾಗ್ಬಿಡುತ್ತೆ. ಮೇಲಾಡಿ ಒಂದು ಸತಿ ಚಕ್ಕರ್ಗೋಯ್ತು ಅಂದರೆ ಒಳ್ಳೆ ದೂರ ಪರ ಪಲ್ಲ ಹೋಗುತ್ತೆ. ಬಾಜಿ ಬಂದ್ಬಿಟ್ಟು 2 ಬಾಜಿ ಮಾಡುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಒಂದು ದಸ್ತದ ಗಂಡಿದು ಬಿಡ್ಕೊಳ್ಳೋರ್ಗಂತೂ ಒಳ್ಳೆ ಹಕ್ಕಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿ ಗಣ್ಣನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಬೂರಿಯಲ್ಲಿ ಒಂದಸ್ತದು ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಬೂರಿಯಲ್ಲಿ ಗಂಡು ತೋರಿಸ್ದೆ. ಚಡಿ ಬಾಲ ಇಲ್ಲಿ ನೋಡ್ಬೋದು, ಚಡಿ ಬಾಲ, ಚುಪ್ ತಿರಿ ಉದ್ದಾತಿರಿ ತಿರಿಗಳೆಲ್ಲ ನೋಡ್ಕೊಳ್ಳಿ, ಫುಲ್ ತಿರಿ ಇದೆ. 2 ಸೈಡು ತಿರಿಗಳು ನೋಡ್ಕೊಳ್ಳಿ, ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರ್ಯಾಕ್ಸು, ಒಡಕ್ಲೆಲ್ಲ ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಬೂರಿಯಲ್ಲಿ ಗಂಡಿದು ಇದು ಒಂದು ಸೈಡ್ ಕಣ್ಣು, ಇದು ಇನ್ನೊಂದು ಸೈಡ್ ಕಣ್ಣು. 2 ಸೈಡ್ ನೋಡ್ಬೋದು. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿದೆ. ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿರುತ್ತೆ. ರಿಂಗ್ ನಂಬರ್ 3416. ಇದು ಜಾಕಲ್ಲಿ ಗಿಡ್ಡಿ ಲೈನಲ್ಲಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಎದೆ ಇರುತ್ತೆ. ಹಕ್ಕಿನೇ ನೋಡ್ಬೋದು, ಲೆಂತ್ ಸೈಜು ಗಿಡ್ಡಿ ಇರುತ್ತೆ. ಈ ಲೈನ್ಗಳಲ್ಲಿ ಹಿಂಗೇನೆ ಚಿಕ್ಕ ಚಿಕ್ಕ ಲೈನ್ಗಳು ಬರುತ್ತೆ. ಇವು ಚಿಕ್ಕ ಚಿಕ್ಕ ಸೈಜ್ಗಳು ಬರುತ್ತೆ. ಇವಾಗ ನೀವು ಮ್ಯಾಚ್ ಮಾಡಬೇಕು ಅಂದರೆ ಸ್ವಲ್ಪ ಲೆಂತ್ ಇರೋ ಅಕ್ಕಿಗಳು ಹಾಕ್ಕೊಂಡ್ರೆ ಪಟಾಗಳು ಒಂದು ಮೀಡಿಯಮ್ ಲೆಂತ್ ಹಂಗೆ ಬರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ಜಾಕಲ್ಲಿ ಗಂಡು. ಇದೇ ಗಂಡು 6:15 ಗಂಟೆ ಹಾರಿ ಬಾಜಿ ಬಂದ್ಬಿಟ್ಟು 8ರಿಂದ 10 ಬಾಜಿ ಮಾಡಿ ಹಕ್ಕಿ ಆಡ್ತಾಯಿದ್ದ ಅಕ್ಕಿ ಇದು. ರೆಕ್ಕೆ ಹೊಡೆದ್ಬಿಟ್ರಿ ನಾವು. ಈ ಸೀಸನ್ಗೆ ರೆಕ್ಕೆ ಕಿತ್ಕೊಟ್ಟಿಲ್ಲ, ಯಾಕಂದರೆ ಹೋದ ವರ್ಷ ಆಡಿರೋ ಗಂಡಿದು. ಇವಾಗ ಒಂದು ಸೆಟ್ಟು ಪಟ್ಟಾನು ಮಾಡಿಸಿದ್ರಿ, ಪಟ್ಟಾಗಳನ್ನ ಎತ್ತಿಟ್ಕೊಂಡಿದ್ದೀವಿ. ಈ ಗಣ್ಣ ಕೊಡ್ತಾಯಿದ್ದೀವಿ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೈಜು ಇವು ಬರೋದೇ ಗಿಡ್ಡಿ ಲೈನ್ಗಳಲ್ಲಿ ಗಿಡ್ಡಿ ಸೈಜ್ ಇರುತ್ತೆ.
ಒಂದು ಸೆಟ್ಟು ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಇನ್ನು ಚಿಕ್ಕ ಪಟ್ಟಗಳು, ಅವು ಮುಂದಿನ ವರ್ಷಕ್ಕಾಗತ್ತೆ, ಇನ್ನು ಬಿಟ್ಟಿಲ್ಲ ಅವು. ಈ ಗಂಡು 6-6:30 ಗಂಟೆ ಹಿಂಗೆ ಹಾರಿರೋ ಗಂಡು. ಬಾಜಿ 8ರಿಂದ 10 ಬಾಜಿಗಳು ಒಂದೊಂದು ಸತಿ ಮಾಡೋದು. ಪಲ್ಲ ಬಂದ್ಬಿಟ್ಟು 20ರಿಂದ 25 ನಿಮಿಷ ಪಲ್ಲ ಹೋಗೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು, ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಜಾಕಲ್ಲಿ ಗಿಡ್ಡಿ ಲೈನಲ್ಲಿ ಗಂಡು. ಫ್ರೆಂಡ್ಸ್ ಈಗೇನು ಜಸ್ಟ್ ಜಾಕಲ್ಲಿ ಗಂಡು ತೋರಿಸ್ದೆ. ಚಡಿ ಬಲ ಇದು ನೋಡ್ಬೋದು, ಸಿಂಗಲ್ ಟೇಲು ಚಡಿ ಬಲ ತಿಳ್ಕೊಳ್ಳುತ್ತೆ. ಚುಪ್ತಿರಿ ಉದಾತಿರಿ, ವೈಬ್ರೇಷನ್ನು ಮೀಡಿಯಮ್ ಇರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ಸು ಒಂದು ಸತಿ ಮಾಡಿಸ್ಬಿಟ್ಟಿದ್ದೀವಿ ಬ್ರೀಡಿಂಗು. ನೀವು ಆರಾಮಾಗಿ ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಗಂಡು. ಅಗ್ಲ ಎದೆ ಇರುತ್ತೆ, ಗಿಡ್ಡಿ ಲೆಂತಲ್ಲಿರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ ಇರುತ್ತೆ, ಅಗ್ಲ ಕಣ್ಣಿರುತ್ತೆ, ಲೈಟಾಗಿ ಗೋಲ್ಡ್ ಶೇಡು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಹೊಡೆತಲು ನೋಡ್ಬೋದು, ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಹೊಡೆತಲು ಜಾಸ್ತಿ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಜಾಕಲ್ಲಿ ಗಂಡು. ರಿಂಗ್ ನಂಬರ್ 3246. ಫ್ರೆಂಡ್ಸ್ ಇದು ಎಡೆನೂರು ಸಬ್ಜಾ ಅಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಗಂಡು. ಇವಾಗ 1.5ರಿಂದ 2 ದಸ್ತದ ಗಂಡು. ಬಾಜಿ ಬಂದ್ಬಿಟ್ಟು ಈ ಗಂಡಲ್ಲಿ 8ರಿಂದ 10 ರಾಕೆಟ್ ಬಾಜಿ ಮಾಡ್ದಂಗೆ ಅಕ್ಕಿ ಮೇಲೆ ಹಾಕ್ಕೊಂಡು ಹೋಗುತ್ತೆ. ಒಂದು ಸತಿ ಪಲ್ಲಾಗೋಯ್ತು ಅಂದರೆ 30-35 ನಿಮಿಷ ಪಲ್ಲ ಹೋಗೋ ಅಕ್ಕಿ. ರೆಕ್ಕೆ ನಾವು ಹೊಡೆದಿಲ್ಲ, ರೆಕ್ಕೆ ಎಲ್ಲ ಫುಲ್ ಹಂಗೆ ಇದೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಮು ನಿಮ್ಗೆ ಹೇಳ್ತೀನಿ. ಲೆಫ್ಟ್ ಸೈಡ್ದು ರೆಕ್ಕೆ ಬಂದ್ಬಿಟ್ಟು ಅದು ನಿಮಗೆ ನೋಡಿದ್ರೆ ಗೊತ್ತಾಗಲ್ಲ, ಹಾರಿಸ್ದಾಗ ಗೊತ್ತಾಗತ್ತೆ. ಸ್ವಲ್ಪ ನೋವು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಲೆಫ್ಟ್ ಸೈಡ್ ರೆಕ್ಕೆಯಲ್ಲಿ. ಆ ಟೈಮಲ್ಲಿ ಹಕ್ಕಿ ರೆಕ್ಕೆನ ಎಳ್ಕೊಂಬಿಡತ್ತೆ. ಯಾಕಂದರೆ ಏನಿದೆ ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ ನಾನು. ಜಾತಿ ಮಾಡ್ಕೊಳಕ್ಕಂತೂ ಟಾಪ್ ಕ್ಲಾಸ್ ಗಂಡು. ಎಡೆನೂರು ಸಬ್ಜಾ ಅಲ್ಲಿ 3ನೇ ಪಟ್ಟಿನೂ ಸೂಪರ್ ಆಗಿದೆ. ಬಾಲದಲ್ಲಿ 1.5 ಗರಿ ಏನು ಕೇಳ್ತೀರಾ ಬಿಳೆ, ಅದು ತುಂಬ ಚೆನ್ನಾಗಿದೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸೂಪರ್ ಕ್ವಾಲಿಟಿಲಿರುತ್ತೆ. ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀನಿ, ಅದೇನಾದ್ರು ರೆಕ್ಕೆ ಎಳ್ಕೊಳ್ಳೋದು ನಿಲ್ಲಿಸ್ಬಿಟ್ರೆ ಹಕ್ಕಿನ ಆಡಿಸ್ಕೊಳ್ಳೋಕ್ಕಂತೂ ಸೂಪರ್ ಅಕ್ಕಿ. ಯಾಕಂದರೆ ಆಲ್ರೆಡಿ ಈ ಅಕ್ಕಿ 7 ಗಂಟೆ ಮೇಲಾಡಿರೋ ಅಕ್ಕಿ ಇದು. ಬಾಜಿಯೆಲ್ಲ ಹತ್ತಿರೋ ಅಕ್ಕಿ. ರೆಕ್ಕೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಮಾತ್ರ ಸ್ವಲ್ಪ ನೋವು ಯಾವಾಗಲೂ ಅದಕ್ಕಿರುತ್ತೆ. ಆ ನೋವು ಸ್ಟಾರ್ಟ್ ಆದಾಗೆಲ್ಲ ಅದು ಆಡೋದನ್ನ ಬಿಟ್ಬಿಡುತ್ತೆ, ರೆಕ್ಕೆ ಸೀದಾ ಎಳ್ಕೊಂಬಿಡುತ್ತೆ. ಅದೇ ಪ್ರಾಬ್ಲಮ್ ಇರೋದು. ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಎಡೆನೂರು ಸಬ್ಜಾಲಿ ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಲೈನಲ್ಲಿ ಒಂದು ಜಾತಿ ಮಾಡ್ಕೊಳ್ಳಿ. ಕಮ್ಮಿ ಅಂದ್ರೆ ನೀವು 10 ಗಂಟೆ ಮೇಲೆ ಇದರಲ್ಲಿ ಲೈನ್ ಮಾಡಿಕೊಂಡ್ರೆ ಹಕ್ಕಿನ ಹಾರಿಸ್ಕೊಬೋದು. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಹಕ್ಕಿ ಇದು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಎಡೆನೂರು ಸಬ್ಜಾ ಗಂಡು ತೋರಿಸ್ತೆ. ಬಾಲ ಶೇಪ್ ನೋಡ್ಬೋದು. ಇದೇನೆಂದರೆ ಬಾಲ ಎಲ್ಲ ಕಿತ್ಕೊಟ್ರಿ ನಮ್ಗೆ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ಏನದು ಪ್ರಾಬ್ಲಮ್ ಆಗ್ತಾ ಇರೋದು ಅಂತ. ಬಾಲ ಕಿತ್ಕೊಟ್ಬಿಟ್ಟು ಇದು ಒಂದು 3/4 ಬಾಲನೂ ಬಂದಿಲ್ಲ, ಇನ್ನು ಅರ್ಧ ಬಾಲ ಲೆಕ್ಕ ಬಂದಿದೆ. ಇನ್ನು ಬಾಲ ಬರಬೇಕು. ಆಮೇಲೆ ನಮಗೆ ಈ ಬಾಲ ಬರ್ತಾ ಅಕ್ಕಿನ ಆಡಿಸ್ಬೇಕಂದ್ರೆ ಗೊತ್ತಾಗಿದ್ದು ರೆಕ್ಕೆನ ಎಳ್ಕೊತಾ ಇದೆ ಅಂತ. ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ. 3ನೇ ಪಟ್ಟಿನೂ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. 2 ಸೈಡು ತಿರಿ ಹಂಗೆ ಇದೆ, ತಿರಿ ಹೊಡೆದಿಲ್ಲ. 3ನೇ ಪಟ್ಟಿ ನೋಡ್ಬೋದು, 2 ಸೈಡು 3ನೇ ಪಟ್ಟಿ ಚೆನ್ನಾಗಿದೆ. ಆ ರೆಕ್ಕೆ ಎಳ್ಕೊಳ್ತಾ ಇರಲಿಲ್ಲ ಅಂದರೆ ಅಕ್ಕಿ ಇದು ಸಖತ್ ಲಾಂಗ್ ಟೈಮ್ ಬಿಡ್ತಾಯಿದ್ರಿ. ಲೆಂತ್ ವೈಸು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಾಲದಲ್ಲಿ ಏನು 1.5 ಗರಿ ಕೇಳ್ತೀರಾ ಬಿಳೆ, ಇಲ್ಲಿ ನೋಡ್ಬೋದು ಬಿಳೆ ತುಂಬ ಚೆನ್ನಾಗಿದೆ. ಈ ಬಾಲ ಉದುರಿದೆ ಇಲ್ಲಿ. ಈ ಕಡೆನೂ ನೋಡ್ಬೋದು ಬಿಳೆ ಗರಿಗಳು ಚೆನ್ನಾಗಿ ಬಂದಿದೆ. ಅಗ್ಲ ಎದೆನೂ ಚೆನ್ನಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣ ನೋಡ್ಬೋದು. ಹಿಂಗೆ ಫುಲ್ ಅಗ್ಲ ತಿರ್ಕೊಂಡಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಹಕ್ಕಿ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದಕ್ಕೆ ನಾನು ಇವಾಗ ಒಂದು ಜೊತೆ ಮಾಡಿಬಿಟ್ಟು ಹಾಕಿದರೆ
7-8 ಸಾವಿರ ಕಮ್ಮಿ ಕೊಡ್ತಾ ಇರಲಿಲ್ಲ ನನ್ನ ಜೊತೆನ. ಸಿಂಗಲ್ ಗಂಡು ಪ್ರಾಬ್ಲಮ್ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಲೈನ್ ಮಾಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 3291. HMT ರೇಗ್ದಾರಲ್ಲಿ ಪುಟ್ ಮಾಡಿಸಿರೋ ಅಕ್ಕಿ, ಒಳ್ಳೆ ಸರಕ್ನಿ, ಒಳ್ಳೆ ಗೇಟ್ಲಿ. ಅಕ್ಕಿ ಛತ್ರಿ ಮೇಲೆ ಇಳಿಬೇಕು ಅಂದರೆ ಸಿಕ್ಕಾಪಟ್ಟೆ ಗೇಟ್ಲಿ ಮಾಡ್ಕೊಂಡು ಇಳಿಯುತ್ತೆ. ಬಣ್ಣ, ರೇಕು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು ನೋಡ್ಬೋದು, ಸಕ್ಕತ್ತಾಗಿದೆ. ಇದು ಇನ್ನೂ ಒಂದು ಸತಿ ಕುರ್ಜ ಆದರೆ ಇನ್ನೂ ಅದು ಬಣ್ಣನೂ ಚೇಂಜ್ ಆಗುತ್ತೆ, ರೇಕ್ಗಳು ಚೇಂಜ್ ಆಗುತ್ತೆ. ರೆಡಿಯಾಗಿ ಹಾರ್ತಾ ಇರೋ ಟೈಮ್ ಬಂದ್ಬಿಟ್ಟು 3 ಗಂಟೆ 3:30 ಗಂಟೆ ಹಿಂಗೆ ಹಾರ್ತಾ ಇರೋ ಅಕ್ಕಿ. ಇನ್ನು ಪಟ್ಟ ದೊಡ್ಡ ಅಕ್ಕಿ ಎಲ್ಲ ಪಟ್ಟ ಇದು 1.5 ದಸ್ತದ ಪಟ್ಟ ಇದು. ಬಿಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ ಆಗುತ್ತೆ. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಆಗುತ್ತೆ. ಮತ್ತು ಇವಾಗ ಏನು ವೀಡಿಯೋಲ್ಲಿ ಅಕ್ಕಿಗಳು ತೋರಿಸ್ತಾ ಇದ್ದೀನಿ, ಇದು ಸೀಸನ್ ಟೈಮು ಮುಗೀತಾ ಇದೆ ಅಂದ್ಬಿಟ್ಟು ಪ್ರತಿ ಒಂದು ಅಕ್ಕಿನೂ ಕಮ್ಮಿ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷ ಸೀಸನ್ ಸ್ಟಾರ್ಟ್ ಆದರೆ ನಾನು ಇವಾಗ ಏನು ರೇಟ್ಗಳು ಹಾಕ್ತಾಯಿದ್ದೀನಿ ಈ ರೇಟ್ಗಳಿಗೆ ಅಕ್ಕಿ ಸಿಗೋಲ್ಲ, ಅದು ನಿಮಗೂ ಗೊತ್ತು. ಯಾಕಂದರೆ ಪಟ್ಟಗಳೇ ನಾನು 3-3 ಸಾವಿರ ಕೊಟ್ಬಿಡ್ತೀನಿ. ಇವೆಲ್ಲ ಸ್ವಲ್ಪ ದೊಡ್ಡ ಅಕ್ಕಿಗಳು. ಈ ಅಕ್ಕಿ ಬೆಲೆನೂ ನಾನು ಜಾಸ್ತಿ ಹೇಳ್ಬೋದಿತ್ತು, ಆದರೆ ನಮ್ಮ ಅಕ್ಕಿಗಳು ಎಲ್ಲ ಕಡೆ ಸೇರಲಿ, ಎಲ್ಲರ ಹತ್ರ ನಮ್ಮ ಅಕ್ಕಿ ತಲುಪಲಿ ಅಂದ್ಬಿಟ್ಟು ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿ ಸಿಗುತ್ತೆ. ಗಂಡು ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಹೋಗ್ತಾಯಿದೆ. ಸೇಮ್ ಇವಾಗ ಏನು ಗರಿ ಇದೆ ಇದೇ ಗರಿಯಲ್ಲಿ ಬಿಡ್ಕೊಬೋದು ನೀವು. ಗರಿ ಕಿತ್ಕೊಡೋದೇನು ಬೇಡ, ಇದೇ ಗರಿಯಲ್ಲಿ ಬಿಡ್ಕೊಂಡ್ರೂ ಅಕ್ಕಿ ಟೈಮಿಂಗ್ ಬಂದ್ಬಿಡುತ್ತೆ. ಬಿಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ, ಪ್ಲಸ್ಸು ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕೂ ಸೂಪರ್ ಅಕ್ಕಿ ಆಗುತ್ತೆ. HMT ರೇಗ್ದಾರಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2.5 ಸಾವಿರ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್ ಇವಾಗೇನು ಜಸ್ಟ್ HMTಯಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೇಲ್ ನೋಡ್ಬೋದು, ಚಡಿವಲ್ಲ ಹಿಂಗೆ ತಿರ್ಕೊಳ್ಳುತ್ತೆ. ಚುಪ್ ತಿರಿ, ಉದ್ದ ತಿರಿ, ತಿರಿಗಳೆಲ್ಲ ಫುಲ್ಲಿದೆ. 2 ಸೈಡು ತಿರಿ ನೋಡ್ಕೊಂಬಿಡಿ, ತಿರಿ ಎಲ್ಲ ಫುಲ್ಲಿದೆ. ಇಲ್ಲಿ ಒಂದು ತಿರಿ ಉದ್ರಿ ಬರ್ತಾಯಿದೆ. ಲೆಂತ್ ವೈಸು, ಚಡಿ ಶೇಪು, ಬಣ್ಣ ಇವೆಲ್ಲ ನೋಡ್ಬೋದು. ರೇಕು ಎಲ್ಲ ಸೂಪರ್ ಆಗಿರುತ್ತೆ. ಅಗ್ಲ ಎದೆನೂ ತುಂಬ ಚೆನ್ನಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕಲು ಏನು ಸ್ಟಾರ್ಟ್ ಆಗಿದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ತುಂಬ ಚೆನ್ನಾಗಿದೆ. ಬಿಡ್ಕೊಳ್ಳೋರ್ಗೂ ಒಳ್ಳೆ ಅಕ್ಕಿ, ಪ್ಲಸ್ಸು ಜಾತಿ ಮಾಡ್ಕೊಳ್ಳೋರ್ಗು ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 3394. ಫ್ರೆಂಡ್ಸ್ ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಹಿಡ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.